ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಒಂದು ಟಾಪಿಕ್ ಯಾವಪ್ಪ ಅಂತಂದ್ರ ಸೊ ಹೌ ಟು ಬಿಕಮ್ ಎನ್ ಏರ್ಲೈನ್ ಪೈಲಟ್. ಸೊ ಅಂದ್ರೆ ನಾವು ಯಾವ ತರ ಒಂದು ಏರ್ಲೈನ್ ಪೈಲಟ್ ಆಗಿ ಜಾಯಿನ್ ಆಗ್ಬೋದು ಅಂತೇಳಿ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಈ ಒಂದು ಕೋರ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಅಂದ್ರೆ ಇದರ ಟ್ರೈನಿಂಗ್ ಯಾವ ತರ ಇರ್ತೈತಿ, ಇದರ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿಗೆ ಜಾಯಿನ್ ಆದಾಗ ನಾವು ಯಾವ ತರ ಟ್ರೈನಿಂಗ್ ತಗೊಂತೀವಿ, ಏನೆಲ್ಲ ಕೆಲಸ ಮಾಡ್ತೀವಿ, ಆಮೇಲೆ ಈ ಕೋರ್ಸ್ ನ ಮುಗಿಸಿದ ಮೇಲೆ ನಾವು ಯಾವ ತರ ಒಂದು ಜಾಬಿಗೆ ಜಾಯಿನ್ ಆಗ್ತೀವಿ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇದರ ಒಂದು ಜಾಬ್ ಮಾಡಿದಾಗ ನಮ್ಗ ಸ್ಯಾಲರಿ ಸ್ಕೇಲ್ ಏನಿರ್ತದೆ ಅಂತೇಳಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ನ ಮಾಡಬೇಕಾದ್ರೆ ನಮ್ಗೆ ಏನ್ ಎಲಿಜಿಬಿಲಿಟಿ ಇರ್ಬೇಕಂತ ನೋಡೋಣ. ಸೊ ಮೊದಲನೇ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಮ್ಗಿಲ್ಲಿ ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೇನೆ PCM, PCMB, PCMC, PCME ಅಂದ್ರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಅದರೊಳಗಡೆ ನಾವು ಅಪ್ರಾಕ್ಸಿಮೇಟ್ಲಿ ನಮ್ಮ ಪರ್ಸೆಂಟೇಜ್ ಬಂದ್ಬಿಟ್ಟು 50 to 60% ನಾವು ಮಾಡಿರ್ಬೇಕು. ಈ ಒಂದು PCMB, PCB ಕಾಂಬಿನೇಷನ್ ಇರ್ತಲ್ಲ ಅದರೊಳಗಡೆ. ಅದನ್ನ ಹೊರತುಪಡಿಸಿ ಕೂಡ ನಾವು ಇಂಗ್ಲಿಷ್ ಒಳಗಡೆ ಅಪ್ರಾಕ್ಸಿಮೇಟ್ಲಿ 50% ಮಾಡಿರ್ಬೇಕಾಗ್ತದೆ ಕಮ್ಯುನಿಕೇಶನ್ ವೈಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ಮಾಡೋದಕ್ಕಾದ್ರ ನಮಗ ಈ ಒಂದು ಆರ್ಟ್ಸ್ ಕಾಮರ್ಸ್ ಮಾಡಿವ್ರಿ ನಾವು ಈ ಒಂದು ಕೋರ್ಸ್ ನಾವು ಮಾಡಬಹುದಾ ಅಂತ ಕೇಳಿದ್ರೆ, ಸೊ ತಮಗೂ ಕೂಡ ಇಲ್ಲಿ ಅವಕಾಶ ಇರ್ತೈತಿ. ಬಟ್ ಒಂದ್ ಕಂಡೀಷನ್ ಮೇಲೆ, ಏನ್ ಕಂಡೀಷನ್ ಅಂತಂದ್ರ ಸೊ ನೀವು ಕೂಡ ಆ ಒಂದು NIOS ಅಂತ ಹೇಳಿ ಯೂನಿವರ್ಸಿಟಿ ಬರ್ತದೆ, ಅಂದ್ರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತೇಳಿ ಆ ಯೂನಿವರ್ಸಿಟಿ ಒಳಗಡೆ ನೀವು ಈ ಒಂದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಪಾಸ್ ಆಗಿ ಆ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಿಮಗೂ ಕೂಡ ಎಲಿಜಿಬಿಲಿಟಿ ಇರ್ತೈತಿ. ಆಮೇಲೆ ಈ ಒಂದು ಕೋರ್ಸ್ ಅನ್ನು ಮಾಡ್ಬೇಕಾದ್ರೆ ಇನ್ನೊಂದು ಎಲಿಜಿಬಿಲಿಟಿ ಇರ್ತೈತೆ. ಸೊ ಆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರ ನಿಮ್ಮ ಏಜ್ ಲಿಮಿಟ್. ಸೊ ನೀವು 17 ಒಳಗಡೆ ಜಾಯಿನ್ ಆಗಿ 18 ಒಳಗಡೆ ನೀವು ಆ ಒಂದು ಲೈಸೆನ್ಸ್ ಅನ್ನ ಇಶ್ಯೂಡ್ ಮಾಡ್ಕೊಂಡಿರ್ಬೇಕು. ಆ ಒಂದು CPL ಪ್ರಕಾರ, ಅಂದ್ರ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪ್ರಕಾರ ನೀವು ಒಂದು ಇಶ್ಯೂಡ್ ಲೈಸೆನ್ಸ್ ಕೊಡ್ತಾರೆ ನಿಮ್ಗೆ. ಸೊ ಆ ಲೈಸೆನ್ಸ್ ಅನ್ನ ತಗೊಂಡಿರ್ಬೇಕು. ಅದಾದ್ಮೇಲೆ ಇನ್ನೊಂದು ಎಲಿಜಿಬಿಲಿಟಿ ಬರ್ತದೆ ನಿಮ್ಗೆ. ಏನ್ ಎಲಿಜಿಬಿಲಿಟಿ ಅಂತಂದ್ರೆ ಮೆಡಿಕಲ್ ಫಿಟ್ನೆಸ್. ಬಹಳ ಇಂಪಾರ್ಟೆಂಟ್ ಇದು ಈ ಒಂದು ಪೈಲಟ್ ಒಳಗಡೆ. ಅದಕ್ಕ ಈ ಒಂದು ಮೆಡಿಕಲ್ ಫಿಟ್ನೆಸ್ ಒಳಗಡೆ ಏನೇನ್ ನಮ್ಗೆ ಎಕ್ಸಾಮಿನೇಷನ್ ಬರ್ತಂದ್ರ ಕ್ಲಾಸ್ 1, ಕ್ಲಾಸ್ 2 ಅಂತೇಳಿ ಆ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಬರ್ತಾವ. ಸೊ ಆ ಒಂದು ಮೆಡಿಕಲ್ ಎಕ್ಸಾಮ್ಸ್ ಗಳನ್ನ ನೀವು ಪಾಸ್ ಆಗಿರ್ಬೇಕಾಗ್ತದೆ. ಆ ಒಂದು ಮೆಡಿಕಲ್ ಎಕ್ಸಾಮ್ಸ್ ಗಳನ್ನ ಯಾರು ಅಪ್ಲೋಡ್ ಮಾಡಿದಾರ ಅಂತಂದ್ರ ಸೊ ಅದೊಂದು ಇನ್ಸ್ಟಿಟ್ಯೂಟ್ ಬರುತ್ತೆ, ಅಪ್ಲೋಡ್ ಬಡಿ ಆ ಒಂದು DGC ಅನ್ನೊಂದು ಆ ಒಂದು ಆರ್ಗನೈಸರ್ ಒಳಗಡೆ ಅಪ್ಲೋಡ್ ಆಗಿರ್ತದೆ. ಸೊ DGC ಅಂತಂದ್ರೆ ಇಲ್ಲಿ ನಮ್ಗ ಡೈರೆಕ್ಟರಿ ಜನರಲ್ ಆಫ್ ಸಿವಿಲ್ ಅವಿಯೇಟರ್ ಅಂತ ಬರ್ತದೆ. ಸೊ ಆ ಒಂದು ಯೂನಿವರ್ಸಿಟಿ ಒಳಗಡೆ ಇದು ಜನರೇಟ್ ಆಗಿರ್ತಾವ. ಸೊ ಸ್ಕೂಲಿಂಗ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ಇದರ ಒಂದು ಡ್ಯೂರೇಷನ್ ಎಷ್ಟು ಇರ್ತದೆ ಅಂತ ಕೇಳ್ಬೋದು. ಸೊ ಇದ್ರೊಳಗಡೆ 2 ತರ ಕೋರ್ಸ್ ಇರ್ತಾವ. ಒಂದು 18 ಮಂತ್ ಕೋರ್ಸ್ ಅಂದ್ರೆ 1.5 ಇಯರ್ ಕೋರ್ಸ್, ಆಮೇಲೆ ಇನ್ನೊಂದು ಆ ಒಂದು 24 ಮಂತ್ ಕೋರ್ಸ್ ಇರ್ತದೆ, ಅಂದ್ರೆ 2 ಇಯರ್ಸ್ ಕೋರ್ಸ್ ಇರ್ತದೆ ಇದರ ಡ್ಯೂರೇಷನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸೊ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ದು ಫೀಸ್ ಎಷ್ಟ್ ಇರ್ಬೇಕ್ರಿ ಅಂತ ಕೇಳಿದ್ರೆ, ಸೊ ಇದ್ರ ಅಪ್ರಾಕ್ಸಿಮೇಟ್ಲಿ ಫೀಸ್ 45 lakh to 60 lakh ಈ ಒಂದು ಕೋರ್ಸ್ ಇಂದ ಫೀಸ್ ಆಗಿರ್ತೈತಿ. ಅದರ ಜೊತೆಗೆ ಯಾವ ಲೈಸೆನ್ಸ್ ನ ತಗೋಬೇಕಂತಿರ್ತಿರಲ್ಲ ಆ ಲೈಸೆನ್ಸ್ ಮೇಲೆ ನಿಮ್ಮ ಫೀಸ್ ಡಿಪೆಂಡ್ ಆಗಿರ್ತದೆ. ಸೊ ನಾ ಹೇಳ್ತಾ ಇರೋದು ಇದು ಎವರೇಜ್ ಫೀಸ್ ಆಫ್ ದಿಸ್ ಕೋರ್ಸ್. ಓಕೆ, ಪೈಲಟ್ ಕೋರ್ಸ್ ಎವರೇಜ್ ಫೀಸ್ ಇದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಆ ಒಂದು ಕೋರ್ಸ್ ನೀವು ಅಂದ್ರೆ ಯಾವ ಲೈಸೆನ್ಸ್ ತಗೊಂತಿರಲ್ಲ ಸೊ ಆ ಲೈಸೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ದು ಫೀಸ್ ಇರ್ತೈತಿ. ಸೊ ಯಾಕೆ ಹೇಳಾಕತ್ತೀನಿ ಯಾವ ಲೈಸೆನ್ಸ್ ಅಂದ್ರ ನಿಮ್ಗ ಇದ್ರೊಳಗಡೆ ಲೈಸೆನ್ಸ್ ಡಿಫ್ರೆಂಟ್ ಟೈಪ್ ಆಫ್ ಲೈಸೆನ್ಸ್ ಗಳು ಬರ್ತಾವ. ಸೊ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದರ ಒಂದು ಟ್ರೈನಿಂಗ್ ಪಾತ್ವೇ. ಓಕೆ, ಸೊ ಟ್ರೈನಿಂಗ್ ಪಾತ್ವೇ ಯಾವ ತರ ಇರ್ತೈತಿ, ಯಾವ ತರ ಟ್ರೈನಿಂಗ್ ಕೊಡ್ತಾರ ಅಂತ ಹೇಳಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದ್ರೊಳಗಡೆ 3 ಮೇನ್ ಟ್ರೈನಿಂಗ್ ಪಾತ್ವೇಸ್ ಗಳು ಇರ್ತಾವ. ಸೊ ಟ್ರೈನಿಂಗ್ ಪಾತ್ವೇಸ್ ಗಳು 3 ಡೈವೈಡ್ ಆಗಿರ್ತಾವ. ಸೊ ಮೊದಲನೇದು ಯಾವ್ದಪ್ಪ ಅಂದ್ರ ಕನ್ವರ್ಜನಲ್ CPL ರೂಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ರೂಟ್ಸ್ ಗಳು 3 ರೂಟ್ಸ್ ಇರ್ತಾವ. ಸೊ ಅದರೊಳಗಡೆ ಮೊದಲನೇದು ಕನ್ವರ್ಜನಲ್ ಒಂದು CPL ರೂಟ್ ಅಂತ ಕರಿತೀವಿ. ಸೊ ಕನ್ವರ್ಜನಲ್ CPL ರೂಟ್ ಒಳಗಡೆ ಏನಾಗತ್ತಂತಂದ್ರ ಸೊ ನಾವಿಲ್ಲಿ ಒಂದು ಗ್ರೌಂಡ್ ಲೆವೆಲ್ ಎಕ್ಸಾಮಿನೇಷನ್ ನ ಪಾಸ್ ಬೇಕಾಗ್ತದ, ಅಂದ್ರೆ ಸ್ಕೂಲಿಂಗ್ ಅನ್ನ ಪಾಸ್ ಆಗ್ಬೇಕಾಗ್ತದ. ನಿಮ್ಗೆ ಮೊದಲೇ ಹೇಳಿದೆ ನಾನು ಈ ಒಂದು DGC ಅಂತ ಹೇಳಿದ್ದೆ. ಸೊ ಆ ಒಂದು DGC ಅಪ್ರೂವಲ್ ಬೈ ಯಾವ ತರ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತಾವ ಅಂದ್ರೆ ಅದ್ರೊಳಗಡೆ ಏನ್ ಕರಿತೀವಿ ಅಂತ ನಾವಿಲ್ಲಿ ಆ ಒಂದು ಏರ್ ನ್ಯಾವಿಗೇಷನ್ ಆಗಿರ್ಬೋದು, ಅಥವಾ ಒಂದು ಮೆಟ್ರೋಲಾಜಿಕಲ್ ಆಗಿರ್ಬೋದು, ಅಥವಾ ಆ ಒಂದು ಏರ್ ರೆಗ್ಯುಲೇಷನ್ ಆಗಿರ್ಬೋದು, ಅದನ್ನ ಕಲಿತೀವಿ. ಅದ್ರ ಜೊತೆಗೇನೆ ಏನ್ ಮಾಡ್ತಾನ ನಮ್ಗೆ ಇಲ್ಲಿ ಆ ಒಂದು
ನಾವು ಬಿಲ್ಡ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರ ಇಲ್ಲಿ 200 ಅವರ್ಸ್ ಫ್ಲೈಯಿಂಗ್ ಅವರ್ಸ್ ಅನ್ನ ಬಿಲ್ಡ್ ಮಾಡ್ಬೇಕಾಗ್ತದ. ಅಂದಾಗ ನಾವು ಒಂದು ಸ್ಪೆಸಿಫಿಕ್ ಏರ್ ಕ್ರಾಫ್ಟ್ ಅನ್ನ ನಮ್ಗೆ ಕೊಡ್ತಾರ, ಅದನ್ನ ಟ್ರೈನಿಂಗ್ ಮಾಡ್ಲಿಕ್ಕೆ. ಓಕೆ, ಸೊ ಇದು ಮೊದಲನೇದು. ಆಮೇಲೆ ಇನ್ನ ಎರಡನೇ ಪೈಲಟ್ ರೂಟ್ ಯಾವ್ದಪ್ಪ ಅಂತಂದ್ರ, ಸೊ ಇದ್ರೊಳಗಡೆ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಯಾಡೆಟ್ ಪೈಲಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಪ್ರೋಗ್ರಾಮ್ ರೂಟ್ ಅಂತ ಕರಿತೀವಿ. ಸೊ ಇದ್ರೊಳಗಡೆ ಏನಾಗುತ್ತಂದ್ರ ಸ್ಪೆಸಿಫಿಕ್ ಆಗಿ ಈ ಏರ್ಲೈನ್ ಕಂಪನೀಸ್ ಗಳು ಇರ್ತಾವಲ್ಲ, ಎಕ್ಸಾಂಪಲ್ ಇಂಡಿಗೋ ಆಗಿರ್ಬೋದು ಅಥವಾ ಏರ್ಲೈನ್ಸ್ ಆಗಿರ್ಬೋದು, ಏರ್ಬಸ್ ಆಗಿರ್ಬೋದು, ಆತರ ಇನ್ನು ಏರ್ಲೈನ್ಸ್ ಗಳು ಇರ್ತಾವಲ್ಲ. ಸೊ ಅದ್ರೊಳಗಡೆ ಏನ್ ಮಾಡ್ತಾರ ಅಂತಂದ್ರ ನಮ್ಗ ಸ್ಪೆಷಲ್ ಪ್ರೋಗ್ರಾಮ್ ಗಳನ್ನ ಹಾಕಿ ನಮ್ಗ ಟ್ರೈನಿಂಗ್ ಕೊಡ್ತಾರ. ಎಕ್ಸಾಂಪಲ್ ಈ ಒಂದಿಷ್ಟು ಫಾಸ್ಟೆಸ್ಟ್ ಟ್ರೈನಿಂಗ್ ಸೆಂಟರ್ ಆಗಿರ್ತಾವ. ಸೊ ಇದ್ರೊಳಗಡೆ ನಾವೇನಾದ್ರು ಕಲ್ತೀವಿ ಅಂತಂದ್ರ ನಿಮ್ಗ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಇರ್ತೈತಿ. ಅಂದ್ರ ಅಷ್ಟು ಪರ್ಫೆಕ್ಟ್ ನಿಮ್ಗ ಟ್ರೈನಿಂಗ್ ನ ಇದ್ರೊಳಗಡೆ ಕೊಡ್ತಾರ. ಸೊ ಅದ್ರ ಜೊತೆಗೆ ನಿಮ್ಗ ಫ್ಲೈಯಿಂಗ್ ಅವರ್ಸ್ ಅನ್ನ ನಾವ್ ಇಲ್ಲಿ ಎನ್ಕ್ರೀಸ್ ಮಾಡ್ತಾರ. ಆಮೇಲೆ ನಿಮ್ಗೆ ಅಲ್ಲಿ ಒಂದು 200 ಅವರ್ಸ್ ಅಂತ ಏನಿಲ್ಲ ನಿಮ್ಗೆ, ಅದಕ್ಕಿಂತ ಜಾಸ್ತಿ ನಿಮ್ಗೆ ಫ್ಲೈಯಿಂಗ್ ಅವರ್ಸ್ ನ ಇಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರ. ಸೊ ಇನ್ ಕೇಸ್ ನೀವು ಇದ್ರೊಳಗಡೆ ಏನಾದ್ರು ಕಲ್ತಿರಿ ಅಂತಂದ್ರ ಪೈಲಟ್ ಪ್ರೋಗ್ರಾಮ್ ಒಳಗಡೆ ನಿಮ್ಗೆ ಆ ಒಂದು ಎಂಪ್ಲಾಯ್ಮೆಂಟ್ 100% ಇರ್ತೈತಿ. ಸೊ ಅದ್ರ ಜೊತೆಗೇನೆ ಇದ್ರದ್ದು ಕಾಸ್ಟ್ ಹೈ ಇರ್ತೈತಿ. ಓಕೆ, ನಾ ಹೇಳಿದ್ನೆ ನಿಮ್ಗೆ 45 to 60 ಲ್ಯಾಕ್, ಅದಕ್ಕಿಂತ ಜಾಸ್ತಿ ಇರ್ತೈತಿ ಇದ್ರ ಕಾಸ್ಟ್. ಇನ್ನ ಥರ್ಡ್ ಟ್ರೈನಿಂಗ್ ರೂಟ್ ಯಾವ್ದಪ್ಪ ಅಂತಂದ್ರ, ಅಂದ್ರೆ ಮೂರನೇ ಟ್ರೈನಿಂಗ್ ರೂಟ್ ಯಾವ್ದಪ್ಪ ಅಂತಂದ್ರ ಟ್ರೈನಿಂಗ್ ಇನ್ ಅಬ್ರಾಡ್ಸ್. ಓಕೆ, ಸೊ ಟ್ರೈನಿಂಗ್ ಇನ್ ಅಬ್ರಾಡ್ಸ್ ಒಳಗಡೆ ಏನಾಗತ್ತಂದ್ರ ಬಹಳಷ್ಟು ಜನ ಏನ್ ಮಾಡ್ತಾರ ಅಂದ್ರ ಪೈಲಟ್ ಟ್ರೈನಿಂಗ್ ಇನ್ನ ಅದರ್ ಕಂಟ್ರೀಸ್ ಒಳಗಡೆ ಹೋಗಿ ಟ್ರೈನಿಂಗ್ ನ ತಗೊಂತಾರ. ಎಕ್ಸಾಂಪಲ್ US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ತರ ಬೇರೆ ದೇಶಗಳೊಳಗಡೆ ಹೋಗಿ ಒಂದು ಟ್ರೈನಿಂಗ್ ನ ಪೈಲಟ್ ಟ್ರೈನಿಂಗ್ ನ ತಗೊಂತಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ರ ಆಮೇಲೆ ಏನ್ ಮಾಡ್ತಾರಂದ್ರ ಆ ಒಂದು ಲೈಸೆನ್ಸ್ ಅನ್ನ ನಮ್ಮ ಇಂಡಿಯನ್ ಲೈಸೆನ್ಸ್ ಗೆ ಕನ್ವರ್ಟ್ ಮಾಡ್ತಾರ. ಅಲ್ಲಿ ಕಲ್ತು ಬಂದು ಅಲ್ಲಿ ಟ್ರೈನಿಂಗ್ ತಗೊಂಡು ನಮ್ಮ ಒಂದು ಇಂಡಿಯನ್ ಲೈಸೆನ್ಸ್ ಗೆ ಅವರು ಕನ್ವರ್ಟ್ ಮಾಡ್ಕೊಂತಾರ ಆಸ್ ಪರ್ ದ DGCA ಅನ್ನೋ ಒಂದು ರೂಲ್ಸ್ ಪ್ರಕಾರ. ಅದನ್ನ ಏನ್ ಮಾಡ್ತಾರಂದ್ರ ಆ ಒಂದು ಅಬ್ರಾಡ್ ಒಳಗಡೆ ಕಲ್ತು ನೆಕ್ಸ್ಟ್ ಬಂದು ನಮ್ಮ ಇಂಡಿಯಾದೊಳಗಡೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂತಾರ. ಓಕೆ, ಕನ್ವರ್ಟ್ ಮಾಡ್ಕೊಂತಾರ. ಓಕೆ, ಸೊ ಇವು ಏನಪ್ಪಾ ಅಂದ್ರೆ ಆ ಒಂದು 3 ಡಿಫ್ರೆಂಟ್ ಟೈಪ್ ಆಫ್ ರೂಟ್ಸ್ ಗಳು ನಾವು ಪೈಲಟ್ ಆಗ್ಬೇಕಾದ್ರ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಟೈಪ್ಸ್ ಆಫ್ ಲೈಸೆನ್ಸ್ ಗಳು ಬರ್ತಾವ ನಿಮ್ಗೆ ಇಲ್ಲಿ. ಸೊ ಟೈಪ್ಸ್ ಆಫ್ ಲೈಸೆನ್ಸ್ ಗಳು ಯಾವ ತರ ಅಂದ್ರೆ ಇಲ್ಲಿ 3 ಟೈಪ್ಸ್ ಲೈಸೆನ್ಸ್ ಗಳು ಇರ್ತಾವ. ಸೊ ಮೊದಲನೇ ಲೈಸೆನ್ಸ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ SPL ಅಂತ ಕರಿತೀವಿ ನಾವು. SPL ಅಂತಂದ್ರ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಯಾವಾಗ ಕೊಡ್ತಾರ ಅಂತಂದ್ರೆ ನಿಮ್ಗ ನೀವು ಈ ಒಂದು ಗ್ರೌಂಡ್ ಸ್ಕೂಲಿಂಗ್ ಅಂತ ಹೇಳಿದ್ನಲ್ಲ ಮೊದಲನೇದು ಕನ್ವರ್ಜನ್ ಒಳಗಡೆ. ಸೊ ಅದ್ರೊಳಗಡೆ ನೀವೇನಾದ್ರು ಆ ಒಂದು ಗ್ರೌಂಡ್ ಸ್ಕೂಲಿಂಗ್ ಎಕ್ಸಾಮಿನೇಷನ್ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಏನಾದ್ರು ಪಾಸ್ ಆದ್ರೆ ಅಂದ್ರೆ ನಿಮ್ಗ ಈ ಒಂದು ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಅನ್ನ ಕೊಡ್ತಾರ. ಇನ್ನ ಎರಡನೇ ಲೈಸೆನ್ಸ್ ಯಾವ್ದಪ್ಪ ಅಂತಂದ್ರ ನಿಮ್ಗೆ ಇಲ್ಲಿ PPL ಅಂತ ಕೊಡ್ತಾರ. ಸೊ PPL ಅಂತಂದ್ರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಅಂತ ಹೇಳಿದೆ ನಿಮ್ಗೆ. ಸೊ ಪ್ರೈವೇಟ್ ಲೈಸೆನ್ಸ್ ಇದು ಯಾವ ತರ ಇರ್ತದೆ ಅಂದ್ರ, ಸೊ ನೀವು ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ ನಿಮ್ದು ಫ್ಲೈಯಿಂಗ್ ಅವರ್ಸ್ ಎಷ್ಟು ಬಿಲ್ಡ್ ಮಾಡಿರ್ಬೇಕಂದ್ರೆ ನೀವು 60 ಅವರ್ಸ್ ಫ್ಲೈಯಿಂಗ್ ಅವರ್ಸ್ ನ ನೀವು ಬಿಲ್ಡ್ ಮಾಡಿದಾಗ ನಿಮ್ಗೆ PPL ಅನ್ನ ಕೊಡ್ತಾರ, ಅಂದ್ರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಅನ್ನ ಕೊಡ್ತಾರ. ಸೊ ಈ ಒಂದು ಲೈಸೆನ್ಸ್ ಅನ್ನ ನೀವು ಇಟ್ಕೊಂಡು ನೀವು ಪ್ರೈವೇಟ್ ಜೆಟ್ ಇರ್ತಲ್ಲ, ಸೊ ಪ್ರೈವೇಟ್ ಒಂದು ಏರ್ಲೈನ್ಸ್ ಇರ್ತಲ್ಲ, ಸೊ ಅವುಗಳ ಒಳಗಡೆ ಕೆಲಸ ಮಾಡಬಹುದು. ಅದರ ಜೊತೆಗೇನೆ ನಿಮ್ಗೆ ಯಾವುದೇ ರೀತಿಯಂತ ಕಮರ್ಷಿಯಲ್ ಲೈಸೆನ್ಸ್ ಅನ್ನ ಕೊಡಲ್ಲ. ಸೊ ಕಮರ್ಷಿಯಲ್ ಪರ್ಮಿಷನ್ ಇರಂಗಿಲ್ಲ ನಿಮ್ಗೆ, ಬರೀ ಪ್ರೈವೇಟ್ 50-60 ಅವರ್ಸ್ ಒಳಗಡೆ ಏನ್ ಲ್ಯಾಂಡಿಂಗ್ ಇರ್ತಲ್ಲ ಅಲ್ಲಿ ಮಾತ್ರ ನೀವು ಈ ಒಂದು ಲೈಸೆನ್ಸ್ ಅನ್ನ ರನ್ ಮಾಡಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಥರ್ಡ್ ಲೈಸೆನ್ಸ್ ಯಾವ್ದಪ್ಪ ಅಂತಂದ್ರ, ಸೊ ಇಲ್ಲಿ ಬರೋ ಥರ್ಡ್ ಲೈಸೆನ್ಸ್ CPL. ಓಕೆ, CPL ಅಂತಂದ್ರ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂತ ಕರಿತೀವಿ ನಾವು. ಸೊ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ರೂಲ್ಸ್ ಏನಿರ್ತಾವ ಅಂತಂದ್ರ ನೀವು ಅಪ್ರಾಕ್ಸಿಮೇಟ್ಲಿ 200 ಇಂದ 210 ಅವರ್ಸ್ ಫ್ಲೈಯಿಂಗ್ ನ ಬಿಲ್ಡ್ ಮಾಡಿರ್ಬೇಕು. ಅದರ ಜೊತೆಗೆ ಇನ್ಕ್ಲೂಡಿಂಗ್ ನೈಟ್ ಫ್ಲೈಯಿಂಗ್ ಇನ್ಸ್ಟ್ರಕ್ಷನ್ ಕೂಡ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಮಲ್ಟಿ ಇಂಜಿನ್ ಟ್ರೈನಿಂಗ್ ಕೂಡ ನೀವು ತಗೊಂಡಿರ್ಬೇಕು. ಅದ್ರ ಜೊತೆಗೆ ನಿಮ್ಗೆ ರೂಟ್ ಟೈಪಿಂಗ್ ಅಂತ ಬರ್ತದೆ. ರೂಟ್ ಅನ್ನ ಯಾವ ತರ ನೀವು ಡಿಸೈನ್ ಮಾಡ್ತೀರಿ ಅಥವಾ ರೂಟ್ ಅನ್ನ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಿ ಅನ್ನೋದನ್ನ ಇದ್ರೊಳಗಡೆ ಕಲ್ತಿರ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಈ ಒಂದು CPL ಅನ್ನೋ ಒಂದು ಲೈಸೆನ್ಸ್ ಸಿಗ್ತೈತಿ, ಅಂದ್ರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಸಿಗ್ತೈತಿ. ಸೊ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಸಿಗ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವು 200 ಅವರ್ಸ್ ಬಿಲ್ಡ್ ಟೈಮ್ ಅನ್ನ ಮಾಡಿರ್ಬೇಕು ಅಂತ, ಫ್ಲೈಯಿಂಗ್ ಟೈಮ್ ಅನ್ನ ನೀವು ಬಿಲ್ಡ್ ಮಾಡಿರ್ಬೇಕು. ಅದರದಾಗ ಇನ್ಕ್ಲೂಡಿಂಗ್ ನೈಟ್ ಅವರ್ಸ್ ಕೂಡ. ಓಕೆ, ಸೊ ಇದು ನಿಮ್ಗೆ ಲೈಸೆನ್ಸ್ ಡಿವೈಡೇಷನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗೆ ಜಾಬ್ ಆಪರ್ಚುನಿಟಿಗಳು ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತಿ ಅಂತ ಕೇಳ್ಬೋದು ನನ್ನ. ಸೊ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನೀವೇನಾದ್ರು ಟ್ರೈನೀಸ್ ಇದ್ರಿ ಅಂದ್ರೆ ನೀವು ಕಲಿತಾ ಇದ್ರಿ ಅಥವಾ ಏನಾದ್ರು ನೀವು ಫಸ್ಟ್ ಗ್ರೇಡ್ ಒಳಗಿದ್ರಿ ಅಂತಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 60 to 1 lakh ನಿಮ್ದು ಪರ್ ಮಂತ್ ಸ್ಯಾಲರಿ ಇರ್ತದೆ. 60K to 1 lakh ನಿಮ್ದು ಸ್ಯಾಲರಿ ಇರ್ತೈತಿ. ಅದ್ರ ಜೊತೆಗೆ ನಿಮ್ಗೆ ಏನ್ ಬರ್ತಂದ್ರ ಈ ಒಂದು ಜೂನಿಯರ್ ಫಸ್ಟ್ ಆಫೀಸರ್ ಅಂತ ಕರಿತೀವಿ, ಫಸ್ಟ್ ಗ್ರೇಡ್ ಆಫೀಸರ್ ಅಂತ ಕರಿತೀವಿ.
ಜೂನಿಯರ್ ಫಸ್ಟ್ ಕ್ಲಾಸ್ ಪೈಲಟ್ ಅಂತ ಕರಿತೀವಿ. ಸೊ ಫಸ್ಟ್ ಕ್ಲಾಸ್ ಪೈಲಟ್ ಗೆ ಏನಿರುತ್ತೆ ಜೂನಿಯರ್ ಫಸ್ಟ್ ಕ್ಲಾಸ್ ಪೈಲಟ್ ಗೆ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಇಂದ 1.8 ಲ್ಯಾಕ್ ನಿಮ್ಗೆ ಪರ್ ಮಂತ್ ಸ್ಯಾಲರಿ ಇರ್ತೈತಿ. ಅದ್ರ ಜೊತೆಗೆ ಫಸ್ಟ್ ಕ್ಲಾಸ್ ಪೈಲಟ್, ಈಗ ನಾನು ಹೇಳಿದ್ದು ಜೂನಿಯರ್ ಫಸ್ಟ್ ಕ್ಲಾಸ್, ಈಗ ಫಸ್ಟ್ ಕ್ಲಾಸ್ ಸ್ಪೆಸಿಫಿಕ್ ಆಗಿ ಫಸ್ಟ್ ಕ್ಲಾಸ್ ಜೂನಿಯರ್ ಗೆ ಅಪ್ರಾಕ್ಸಿಮೇಟ್ಲಿ 2 ಲ್ಯಾಕ್ ಇಂದ 2.5 ಅಥವಾ 3 ಲ್ಯಾಕ್ ಇರ್ತೈತಿ. ಆದ್ಮೇಲೆ ಸೀನಿಯರ್ ಫಸ್ಟ್ ಕ್ಲಾಸ್ ಆಫೀಸರ್ ಅಂತ ಬರ್ತಾರ. ಸೊ ಸೀನಿಯರ್ ಫಸ್ಟ್ ಕ್ಲಾಸ್ ಆಫೀಸರ್ ಗೆ ಅಪ್ರಾಕ್ಸಿಮೇಟ್ಲಿ ಒಂದು 3 to 6 ಲ್ಯಾಕ್ ನಿಮ್ಗೆ ಪರ್ ಮಂತ್ ಸ್ಯಾಲರಿ ಇರ್ತೈತಿ. ಅದರ ಜೊತೆಗೆ ನೆಕ್ಸ್ಟ್ ಬರೋರು ಯಾರಪ್ಪ ಅಂದ್ರ ಈ ಕ್ಯಾಪ್ಟನ್ ಅಥವಾ ಕಮಾಂಡರ್. ಸೊ ಕ್ಯಾಪ್ಟನ್ ಕಮಾಂಡರ್ ಗೆ ಎಷ್ಟು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6 ಲ್ಯಾಕ್ ಟು 10 ಲ್ಯಾಕ್ ಪರ್ ಮಂತ್ ಇರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ್ರ ಸೀನಿಯರ್ ಕ್ಯಾಪ್ಟನ್ ಅಥವಾ ಸೀನಿಯರ್ ಕಮಾಂಡ್ ಇದ್ರಂದ್ರ ಅವ್ರಿಗೆ ಎಷ್ಟು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 10 ಲ್ಯಾಕ್ ಇಂದ 15 ಲ್ಯಾಕ್ ಸ್ಯಾಲರಿ ಇರ್ತೈತಿ ಪರ್ ಮಂತ್. ಓಕೆ, ಸೊ ಈ ತರ ನಿಮ್ಗೆ ಸ್ಯಾಲರಿ ಸ್ಕೇಲ್ಗಳು ಇರ್ತಾವು. ನೆಕ್ಸ್ಟ್ ಈ ಒಂದು ಕೆಲಸನ ಮಾಡ್ತಾ ಇದೀವಿ ನಾವು, ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ಅಂದಾಗ ನಮ್ಗೆ ಇನ್ನೇನು ಅಡ್ವಾಂಟೇಜಸ್ ಗಳು ಇನ್ನೊಂದಿಷ್ಟು ಏನಪ್ಪಾ ಅಂತಂದ್ರ, ಸೊ ನಿಮ್ಗೆ ಇಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಸಿಗತಿ. ಆಮೇಲೆ ನಿಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ನಿಮ್ಗೆ ಟಿಕೆಟ್ಸ್ ಗಳು ಫಸ್ಟ್ ಕ್ಲಾಸ್ ಒಳಗಡೆ ಫ್ರೀ ಸಿಗ್ತಾವ. ಅದಾದ್ಮೇಲೆ ನಿಮ್ಗೆ ಅಲ್ಲಿ ನಿಮ್ಗೆ ಏನು ಸ್ಟೇಯಿಂಗ್, ಆಮೇಲೆ ಫುಡ್ ಅಂಡ್ ಅಕೊಮಡೇಷನ್, ಆಮೇಲೆ ನಿಮ್ಗೆ ಆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಇರ್ತಾವಲ್ಲ, ಸೊ ಅದ್ರೊಳಗಡೆ ನಿಮ್ಗೆ ಅಡ್ವಾಂಟೇಜಸ್ ಗಳು ಬಹಳಷ್ಟು ಇರ್ತಾವ. ಸೊ ನೀವೇನಾದ್ರು ಪೈಲಟ್ ಆದ್ರಿ ಅಂತಂದ್ರ, ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ how to become a pilot in a airline ಒಳಗಡೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.